ಹೆಲ್ಪ್ಫುಲ್ ಕಂಟೆಂಟ್ ನ ಬಿಟ್ಟು ಬೇರೆ ಕ್ರಿಂಜ್ ತುಂಬಾ ಹೋಗ್ತಿದೆ. ಕ್ರಿಂಜ್ ಅಂತ ಇವಾಗ ಕ್ರಿಂಜ್ ಅಂತ ವರ್ಡ್ ನಾವೇ ಕ್ರಿಯೇಟ್ ಇರೋದು. ಸೊ ಏನಂದ್ರೆ ಆ ಎಂಟರ್ಟೈನ್ಮೆಂಟ್ ಇರ್ಲಿ, ಒಂದ್ ಸೈಡ್ ಎಂಟರ್ಟೈನ್ಮೆಂಟ್ ಅಂತ ಇರ್ಲಿ. ಸೊ ಆ ಎಂಟರ್ಟೈನ್ಮೆಂಟ್ ನ ಒಂಥರ ರಾಂಗ್ ಆಗಿ ತಗೊಂಡ್ ಹೋಗ್ತಾವ್ರೆ ತುಂಬಾ ಜನ. ಎಲ್ಲ ಕ್ರಿಂಜ್ ಕಂಟೆಂಟ್ ಮಾಡ್ಕೊಂಡು ನನ್ನ ಮಗಂದು ಚಪ್ರಿ ಎಬ್ರಿಸ್ಬಿಟ್ಟವ್ರೆ ಸೋಷಿಯಲ್ ಮೀಡಿಯಾ ಅನ್ನೋದನ್ನ. ಸೋಷಿಯಲ್ ಮೀಡಿಯಾನೇ ಚಪ್ರಿ ಆಗೋಗ್ಬಿಟ್ಟು. ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ. ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ. ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ನಾನು ಹೇಳೋದಕ್ಕಿಂತ ಸುಮಾರು ಜನಕ್ಕೆ ಲಕ್ಷಾಂತರ ಜನದ ಪ್ರೀತಿನ ಸಂಪಾದನೆ ಮಾಡಿರ್ತಕ್ಕಂಥವ್ರು ಗೌತಮ್ ರೋನ್ ಅಂತ ಇವ್ರ ಹೆಸರು, ಮೂಲ ಹೆಸರು. ಐಡಿ ನೇಮ್ ತಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ, ಈ ಸ್ಮಾರ್ಟ್ ಗೌತು ಅಂತಂದು ಹಾಕೊಂಡಿರುವಂತದ್ದು. ನಿಜವಾಗಲೂ ಇವ್ರನ್ನ ಕರ್ಸೋದಕ್ಕೆ ಕೆಲವು ಕಾರಣಗಳಿದೆ. ಯಾಕೆ ಅಂತಂದ್ರೆ ಇವತ್ತಿನ ಕಾಲಘಟ್ಟಗಳು ಯಾವ ತರ ಆಗಿದೆ ಅಂದ್ರೆ ಬ್ರೋ, ಎಲ್ಲ ಕ್ರಿಂಜ್ ಕಂಟೆಂಟ್ ಮಾಡ್ಕೊಂಡು ನನ್ನ ಮಗಂದು ಚಪ್ರಿ ಎಬ್ರಿಸ್ಬಿಟ್ಟವ್ರೆ ಸೋಷಿಯಲ್ ಮೀಡಿಯಾ ಅನ್ನೋದನ್ನ. ಸೋಷಿಯಲ್ ಮೀಡಿಯಾನೇ ಚಪ್ರಿ ಆಗೋಗ್ಬಿಟ್ಟಿದೆ. ಅಂತದ್ರಲ್ಲಿ ನಿಮ್ಮಂತವ್ರನ್ನ ನಾನು ನೋಡೋದು ನಿಜವಾಗ್ಲೂ ಕೆಲವುಗಳು ಬೆರಳೆಣಿಕೆಗಳು ಅಷ್ಟೇ ಸಿಗ್ತಾ ಇದೆ. ಸೊ ಆ ಉದ್ದೇಶಕ್ಕೋಸ್ಕರ ನೀವು ಸಮಾಜಕ್ಕೆ ಸಾರ್ತಕ್ಕಂತ ಒಂದು ಸಂದೇಶಗಳಾಗ್ಬೋದು ಅಥವಾ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನೋಡ್ತಾ ನಾನು ಕೂಡ ನಿಮ್ಮ ಚಾನಲ್ ನ ಒಬ್ಬ ಫಾಲೋವರ್ ಮತ್ತೆ ಇನ್ಸ್ಪೈರ್ ಆಗಿ ನಿಮ್ಮನ್ನ ಕರೆಸಿರ್ತಕ್ಕಂಥದ್ದು. ಗೌತಮ್ ಅವರೇ ನಮಸ್ತೆ, ಮೊದಲನೇದಾಗಿ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಿಮ್ಮ ಹೆಸರನ್ನ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮುರಳಿ ಅವರೇ. ಸೊ ನನ್ನ ಐಡೆಂಟಿಫೈ ಮಾಡಿ, ಸೊ ನಿಮಗ್ ಓಕೆ, ನಿಮ್ಗೆ ಕರೆಕ್ಟ್ ಆಗಿರುತ್ತೆ ಅಂತ ನನ್ನ ಐಡೆಂಟಿಫೈ ಮಾಡಿ ಇಲ್ಲಿ ಕರೆಸಿ ನನ್ನ ಒಂದು ಇಂಟರ್ವ್ಯೂ ಅಂತ ತಗೊಂತಿದ್ದೀರಲ್ವಾ. ಸೊ ಇಟ್ಸ್ ವೆರಿ ಗ್ರೇಟ್ಫುಲ್ ಫಾರ್ ಮಿ. ಸೊ ಹೌದು ಬ್ರೋ, ನೀವ್ ಹೇಳಿದ್ ಕರೆಕ್ಟೇ. ಇವಾಗ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಹೆಂಗ್ ಹೋಗ್ತಿದೆ ಅಂದ್ರೆ ಹೆಲ್ಪ್ಫುಲ್ ಕಂಟೆಂಟ್ ನ ಬಿಟ್ಟು ಬೇರೆ ಕ್ರಿಂಜ್ ತುಂಬಾ ಹೋಗ್ತಿದೆ. ಕ್ರಿಂಜ್ ಅಂತ ಇವಾಗ ಕ್ರಿಂಜ್ ಅಂತ ವರ್ಡ್ ನಾವೇ ಕ್ರಿಯೇಟ್ ಇರೋದು. ಸೊ ಏನಂದ್ರೆ ಎಂಟರ್ಟೈನ್ಮೆಂಟ್ ಇರ್ಲಿ, ಒಂದ್ ಸೈಡ್ ಎಂಟರ್ಟೈನ್ಮೆಂಟ್ ಅಂತ ಇರ್ಲಿ. ಸೊ ಆ ಎಂಟರ್ಟೈನ್ಮೆಂಟ್ ನ ಒಂಥರ ರಾಂಗ್ ಆಗಿ ತಗೊಂಡ್ ಹೋಗ್ತಾವ್ರೆ ತುಂಬಾ ಜನ. 100%. ಇವಾಗ ಫಾರ್ ಎಕ್ಸಾಂಪಲ್ ಎಂಟರ್ಟೈನ್ಮೆಂಟ್ ಅಂದ್ರೆ ಏನು, ಇವಾಗ ನಾವು ಒಂದು ಫ್ರೀ ಟೈಮ್ ಅಲ್ಲಿ ಸ್ವಲ್ಪ ಆ ಟೈಮ್ ನ ಸ್ವಲ್ಪ ಪೀಸ್ಫುಲ್ ಆಗಿ ಹೋಗ್ಲಿ ಅಂತ ಆ ಎಂಟರ್ಟೈನ್ಮೆಂಟ್ ಅಂತ ಕರಿತೀವಿ. ಸೊ ಆ ಎಂಟರ್ಟೈನ್ಮೆಂಟ್ ನ ರಾಂಗ್ ಆಗಿ ತಗೊಂಡ್ ಹೋಗ್ತಾವ್ರೆ ಕೆಲವೊಂದ್ ಜನ. ಹೌದು. ಸೊ ಆ ರಾಂಗ್ ಆಗಿ ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ವಲ್ಗ್ಯಾರಿಟಿ ಆಗಿರ್ಬೋದು, ಹೌದು, ಇನ್ನೊಂದು ಸ್ವಲ್ಪ ಬೀಪ್ ಕಂಟೆಂಟ್ಸ್ ಆಗಿರ್ಬೋದು, ಈ ತರ ಎಲ್ಲ ಹೋಗ್ತಿದೆ. ಹೌದು. ಸೊ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಹೆಂಗಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಕರೆಕ್ಟ್ ಆಗಿ ಪ್ರಾಪರ್ ವೇ ಅಲ್ಲಿ ಯಾರು ಫಾಲೋ ಮಾಡ್ತಿಲ್ಲ. ಸೊ ಹಂಗ್ ನೋಡಿದ್ರೆ ನೀವ್ ಹೇಳ್ದಂಗೆ ಸ್ವಲ್ಪ ಜನ, ಸೊ ನಾನ್ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಿದ್ದೀನಿ ಅಂತ ನನ್ಗೆ ಗೊತ್ತಿಲ್ಲ. ಸೊ ತುಂಬಾ ಜನ ನಮ್ಗೆ ಗೊತ್ತಿರೋ ಪ್ರಕಾರ ಕ್ರಿಂಜ್ ಆಗೇ ಹೋಗ್ತವ್ರೆ. ಅಲ್ಲ, ತುಂಬಾ ಜನ ಅನ್ನೋದಕ್ಕಿಂತ 80% ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಂಜ್ ಕಂಟೆಂಟ್ ಗಳೇ ಹೋಗ್ತಾ ಇರೋದು. ಇನ್ನೊಂದು 20% ಯಾರೋ ಮೋಟಿವೇಶನ್ ಸ್ಪೀಚ್ ಆಗ್ಬೋದು ಅಥವಾ ಜನಗಳಿಗೆ ಏನೋ ಒಂದು ಇನ್ಫಾರ್ಮೇಶನ್ಸ್ ಕೊಡುವಂತದ್ದಾಗ್ಬೋದು, ಈ ತರ ಹೋಗ್ತಾ ಇರೋದು. ಅದ್ರಲ್ಲಿ ನಿಮ್ಮ ಕಂಟೆಂಟ್ಗಳು ಬೇಸಿಕಲಿ ಯಾವುದೇ ಒಂದಾಗ್ಲಿ ರಿಸರ್ಚ್ ಮಾಡೋದಿದೆ ಗೊತ್ತಾ. ಒಂದ್ ಕಂಟೆಂಟ್ ಒಂದಿದ ತಕ್ಷಣ ಒಂದ್ ಕಂಟೆಂಟ್ ಒಂದ್ ಸ್ಕ್ರಿಪ್ಟ್ ಮಾಡ್ಕೊ ಟಕ್ ಅಂತ ಬಿಡು, ಇದು ಬೇರೆ. ಅದನ್ನ ರಿಸರ್ಚ್ ಮಾಡಿ ಅದ್ರ ಒಳಗಡೆ ಇಳಿದು ಓಕೆ ಇದ್ ಹಿಂಗಾಗಿದೆ ನೀವೇನು ಏನು 10 ವರ್ಷ 20 ವರ್ಷ 30 ವರ್ಷ 40 ವರ್ಷದ ಹಿಂದಕ್ಕೆಲ್ಲ ಹೋಗ್ಬಿಟ್ಟಿರ್ತೀರಿ ತಾವು. ಸೊ ಹಂಗ್ ಹೋಗಿ ಇನ್ಫಾರ್ಮೇಟಿವ್ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಬಂದ್ ಜನಗಳಿಗೆ ಅರ್ಪಿಸೋದಿದೆ ಗೊತ್ತಾ. ಅದು ಸಾಧಾರಣ ವಿಚಾರ ಅಲ್ಲ. ಕಂಟೆಂಟ್ ಯಾವನ್ ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಫೇಮಸ್ ಆಗ್ಬೋದು. ಯಾಕೆಂತಂದ್ರೆ ನೀವೇ ನೋಡ್ತಾ ಇದ್ದೀರಾ, ನನ್ನ ಮಗುಂದನವರು ಫೇಮಸ್ ಆಗ್ತಾ ಇದಾರೆ, ಅಮುಕು ಡುಮುಕು ಅನ್ನೋರು ಫೇಮಸ್ ಆಗ್ತಾ ಇದಾರೆ, ಕೋತಿ ತರ ಹಾಡ್ಕೊಂಡು ಎಂತವ್ರು ಬೇಕೋ ಅಂತವ್ರು ಫೇಮಸ್ ಆಗ್ತಾ ಇದಾರೆ. ಅದ್ರಲ್ಲಿ ಬಹಳ ಖುಷಿ ಆಯ್ತು ಗೌತಮ್ ಅವ್ರೆ. ನಿಮ್ಗೆ ನಿಮ್ಮ ಒಂದು ಎಜುಕೇಶನ್ ಯಾವ ತರ ಆಯ್ತು ಅಂತ? ಎಜುಕೇಶನ್ ಅಂದ್ರೆ ಹೆಂಗ್ ಕೇಳ್ತಿದ್ದೀರಾ? ಐ ಮೀನ್ ನಿಮ್ಮ ವಿದ್ಯಾಭ್ಯಾಸ ಯಾವ ತರ, ಎಷ್ಟು ಆಗಿದೆ, ಏನು ಎತ್ತ? ಸೊ ಆಕ್ಚುಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಫೈನ್. ಸೊ ಡಿಗ್ರಿ ಕಂಪ್ಲೀಟ್ ಮಾಡಿದೀನಿ. ನಾನು ಇವಾಗ ಮಾಸ್ಟರ್ಸ್ ಮಾಡ್ತಿದ್ದೀನಿ. ಇನ್ನು ಮಾಡ್ತಿದ್ದೀನಿ, ಸ್ಟಡೀಸ್ ಅಲ್ಲಿ ಇದೀನಿ ನಾನು. ಸೊ ಅದೇ UG ಮುಗಿಸಿ ಇವಾಗ PG ಅಲ್ಲಿ ಇದೀನಿ ನಾನು. PG ಅಲ್ಲಿ ಇದೀನಿ. ಸೊ ಇವಾಗ ನಾನು ಕಂಟೆಂಟ್ ಸ್ಟಾರ್ಟ್ ಮಾಡಿದಾಗ ಆಕ್ಚುಲಿ ನನಗೆ ಇಷ್ಟು ವ್ಯೂಸ್ ಬೇಕು, ಇಷ್ಟು ಫಾಲೋವರ್ಸ್ ಬೇಕು,
ನನಗೂ ಆಸೆ ಇತ್ತು, ಆ ಒಂದು ಆಸೆಯಿಂದಾನೇ ಎಲ್ಲರೂ ಬಂದಿರ್ತಾರೆ. ಹೌದು ಸರ್. ಸೊ ಬಟ್ ನನಗೆ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದಿಲ್ಲ, ಇಷ್ಟೇ ಇರ್ಬೇಕು ನನಗೆ, ಅಷ್ಟೇ ಇರ್ಬೇಕು ಅಂತ ಇರ್ಲಿಲ್ಲ. ಸೊ ಏನಂದ್ರೆ ಇವಾಗ ಫಸ್ಟ್ ನಾನು ಇನ್ಸ್ಪೈರ್ ಆಗಿ ಓಕೆ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕಂತ ನಾನು ನೋಡಿದ್ ಬಂದು ಟಿಕ್ ಟಾಕ್ ಟೈಮಲ್ಲಿ. ಆ ಕೋವಿಡ್ ಅಂತ ಬಂತಲ್ವಾ, ಆ ಲಾಕ್ ಡೌನ್ ಟೈಮಲ್ಲೇ ನಾನು ಈ ತರ ಓಕೆ ವಿಡಿಯೋ, ಬಟ್ ನಮ್ದು ಅವಾಗ ಕಂಟೆಂಟ್ ಅಲ್ಲ, ಈ ತರ ಕಂಟೆಂಟ್ ಎಲ್ಲ ಇರ್ಲಿಲ್ಲ, ಫುಲ್ ಸಿನಿಮ್ಯಾಟಿಕ್. ಡಬ್ ಸ್ಮ್ಯಾಶ್ ಅಲ್ಲ ಬ್ರೋ, ಸಿನಿಮ್ಯಾಟಿಕ್. ಹೌದೌದು. ಇವಾಗ ನನ್ನ ಐಡಿಯಲ್ಲಿ ಫುಲ್ ಸ್ಕ್ರಾಲ್ ಮಾಡಿ ಲಾಸ್ಟ್ ಅಲ್ಲಿ ನೋಡಿದ್ರೆ ನೀವು ನೋಡ್ಬೋದು ಈ ಸಲಾಗ ಸಿನಿಮ್ಯಾಟಿಕ್, ಜಸ್ಟ್ ಸೇಮ್ ಆ ಮೂವಿ ಸೀನ್ ಹೆಂಗಿರುತ್ತೆ, ಕತ್ತೆ ತಿಂಗ್ ಬೀಸೋದು, ಸೊ ಹಂಗೆ ಇರುತ್ತೆ. ಸೊ ಅವಾಗ ನನಗೆ ಈ ಕಂಟೆಂಟ್ ನ ಕ್ಯಾಚ್ ಮಾಡ್ಬೇಕು, ಈ ನೀಶ್ ನ ನಾವು ಪಿಕಪ್ ಮಾಡ್ಬೇಕು, ಹಂಗಲ್ಲ ನಂಗೆ ನಾಲೆಜೇ ಇರ್ಲಿಲ್ಲ. ಸೊ ಹಂಗೆ ಹೋಗ್ತಾ 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 ಏನಾಯ್ತು, ಓಕೆ ಸರಿ ನಾ ಡ್ರಾಪ್ ಮಾಡ್ಬಿಟ್ಟೆ. ಎಲ್ಲಿ ಬ್ರೋ ಇವಾಗ ಸ್ಟಡೀಸ್, ಇವಾಗ ಕಾಲೇಜ್ ಅಂತ ಹೋದ್ಮೇಲೆ ಯಾವ ಕಡೆನೋ ಟೈಮ್ ಸಿಗಲ್ಲ, ಯಾವ ಕಡೆ ಟೈಮ್ ಸಿಗಲ್ಲ. ಸೊ ಆಕ್ಚುಲಿ ನಮ್ದೊಂದು ಗ್ಯಾಂಗ್ ಇರುತ್ತೆ, ಗ್ಯಾಂಗ್ ಅಂದ್ರೆ ಫ್ರೆಂಡ್ಸ್. ಸೊ ಇವಾಗ ನಿಜ ಹೇಳ್ಬೇಕು, ಇವಾಗ ನೀವು ಇಂಟರ್ವ್ಯೂ ಅಂತ ನನ್ನ ಒಬ್ಬ ಕರ್ಸಿ ಇಲ್ಲಿ ಮಾತಾಡ್ಸೋ ಕಾರಣ ಆ ಒಂದು ಗ್ಯಾಂಗ್, ನನ್ನ ಫ್ರೆಂಡ್ಸ್ ಗ್ಯಾಂಗ್. ಆ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ನಾನು ಇವಾಗ ಹೆಸರು ಹೇಳ್ತೀನಿ, ಅಪೋಲೋ ಬೆನೆಡಿಕ್ ಅಂತ ನನ್ನ ಫ್ರೆಂಡ್, ಆಮೇಲೆ ಅಜಿತ್ ವರ್ಷನ್ ಅಂತ, ಆಮೇಲೆ ಲ್ಯಾನ್ಸಿ ಅಂತ, 3 ಜನ ಆಯ್ತು. ಈ ಒಂದು ಇವ್ರು ಇಲ್ಲ ಅಂದ್ರೆ ನಾನು ಇಲ್ಲಿ ಬರಕ್ ಇಲ್ಲ, ಚಾನ್ಸೇ ಇಲ್ಲ. ಯಾಕಂದ್ರೆ ಬ್ರೋ ಒಬ್ನೇ ಏನು ಮಾಡಕ್ಕಾಗಲ್ಲ ಬ್ರೋ. ಇವಾಗ ನಾನು ಟ್ರೈಪಾಡ್ ಇದೆ, ಮುಂದೆ ಮಾತಾಡ್ಬೋದು, ಬಟ್ ಏನು ಇಲ್ದೆ ಟೈಮ್ ಅಲ್ಲಿ ನನಗಂತ ಒಬ್ರು ಇರ್ಬೇಕು ನನ್ನ ವಿಡಿಯೋ ಶೂಟ್ ಮಾಡಕ್ಕೆ, ಎಡಿಟ್ ಮಾಡಕ್ಕೆ. ಮಗ ಇದು ರಾಂಗ್, ಇದು ಹಿಂಗ್ ಮಾಡು, ಅದ್ ಹಂಗ್ ಮಾಡು ಅಂತ ಕರೆಕ್ಟ್ ಮಾಡಕ್ಕೆ ಒಬ್ರು ಇರ್ಲೇಬೇಕು. ಸೊ ಆ ಜಾಗದಲ್ಲಿ ಇದ್ದವರು ಈ 3 ಜನ. ಈ 3 ಜನ ಗೌತಮ್ ಅವ್ರೆ ನೋಡಿ, ಎಲ್ರು ಅಂದ್ರೆ ನಾನು ಈ ಒಂದು ಜಾಗದಲ್ಲಿ ನೀವೇನ್ ಕೂತಿದ್ದೀರಿ, ಈ ಜಾಗದಲ್ಲಿ ದೊಡ್ಡ ಸೆಲೆಬ್ರಿಟೀಸ್ ಗಳಿಂದ ಹಿಡಿದು ಚಿಕ್ಕ ಪುಟ್ಟ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಅಂದ್ರೆ ನಾನು ತುಂಬಾ ರೇರು ಕರೆಯೋದು, ಅಲ್ಲಿವರೆಗೂ ಎಲ್ಲಾರು ಬಂದ್ ಕೂತಿದ್ದಾರೆ. ನಾನ್ ನೋಡಿದ್ರಲ್ಲಿ ಅದೇ ಇದ್ರಲ್ಲೂ ಅಷ್ಟೇ ಬೆರಳೆಣಿಕೆ ಅಷ್ಟೇನೆ. ಎಲ್ಲಾರುನು ನಾನೊಬ್ನೇ ಕಷ್ಟಪಟ್ಟಿದ್ದೀನಿ, ಹಂಗ್ ಪಟ್ಟಿದ್ದೀನಿ, ಹಿಂಗ್ ಪಟ್ಟಿದ್ದಾನೆ, ಅದಾಯ್ತು ಇದಾಯ್ತು ಅಂತ ಅಂದಿದ್ದಾರೆ. ಬಿಟ್ರೆ ಫ್ರೆಂಡ್ಸ್ ಗಳ ಬಗ್ಗೆ ಹೇಳಿರೋರು ತುಂಬಾ ವಿರಳ. ಫ್ರೆಂಡ್ಸ್ ಗಳ ಬಗ್ಗೆ ಅಂದ್ರೆ ನನ್ನಿಂದ ಹಿಂಗ್ ಬ್ಯಾಕ್ ಬೋನ್ ಆಗಿ ನಿಂತಿದ್ರು, ಈ ತರ ಆಯ್ತು ಹಿಂಗೆ ಹೇಳಿದ್ರಲ್ಲ, ಸೊ ಖುಷಿ ಆಯ್ತು. ಎಸ್, ಸ್ಟಾರ್ಟ್ ಮಾಡಿ ನಿಮ್ ನೆಕ್ಸ್ಟ್ ಆದ್ಮೇಲೆ. ಅದೇ ಇವಾಗ ನಾನು ಫಸ್ಟ್ ವಿಡಿಯೋ ಅಂತ ಸ್ಟಾರ್ಟ್ ಮಾಡಿದ್ದು ಬಂದು ನನ್ನ ಫ್ರೆಂಡ್, ನನ್ನ ಸ್ಕೂಲ್ ಮೆಂಟ್ ಒಬ್ಬ ಇದ್ದ, ದರ್ಶನ್ ಅಂತ. ದರ್ಶನ್ ಈ ವಿಡಿಯೋ ನೋಡಿದ್ರೆ ನೆನ್ಪಿರ್ಲಿ. ನಾವ್ ಏನ್ ಮಾಡೋದಂದ್ರೆ ಅವಾಗ ಲಾಕ್ ಡೌನ್ ಟೈಮ್ ಅಲ್ಲಿ ಏನು ಇಲ್ಲ ಬ್ರೋ, ಸುಮ್ನೆ ಮನೆಯಿಂದ ಆಚೆನೋ ಬರಕ್ ಆಗಲ್ಲ, ಪಕ್ಕನೇ ಇತ್ತು ಮನೆ. ಸೊ ಫುಲ್ ಮಾತಾಡ್ತಿರೋದು, ಮಗ ಹಿಂಗ್ ಮಾಡೋಣ ಹಂಗ್ ಮಾಡೋಣ, ರೆಫರೆನ್ಸ್ ವಿಡಿಯೋ ನೋಡ್ತಾನೆ ಇರೋದು, ಯಾರ ವಿಡಿಯೋ ಬರುತ್ತೆ. ಇವಾಗ ಆ ವಿಡಿಯೋದಲ್ಲಿ ನೋಡಿದ್ರೆ ಇದೆಲ್ಲ ದುದುಪಿ, ಏನ್ ಎಡಿಟಿಂಗ್ ಇದೆಲ್ಲ, ಇಂಥದ್ದು ಎಷ್ಟೋ ಮಾಡ್ಬಿಟ್ಟಿದೀವಿ. ಅವಾಗೆಲ್ಲ ಅಂತ ವಿಡಿಯೋ ಎಲ್ಲ ನೋಡಿದ್ರೆ ಹೆಂಗ್ ಮಾಡ್ತಾರೆ ಇದು ವಿಡಿಯೋ, ಹೆಂಗ್ ಮಾಡ್ತಾರೆ ಇದು, ಅದು ಆ ಜೋಕರ್ ಹಿಂಗೆಲ್ಲ ನಗ್ತಾನೆ, ಹೆಂಗ್ ಮಾಡ್ತಾರೆ. ಇವಾಗ ಅರ್ಥ ಆಗ್ತಿದೆ, ಅದೇ ಕ್ರಿಂಜ್. ಅವಾಗಲ್ಲ ಟಿಕ್ ಟಾಕ್ ಅಂತ ಟೈಮಲ್ಲಿ ಬಂದು, ಇವಾಗ ಏನ್ ನಾವು ಕ್ರಿಂಜ್ ಅಂತೀವಿ, ಅವಾಗೆಲ್ಲ ನಮ್ದು ಫುಲ್ ಆತರ ಮೈ ಜುಮ್ಮನ್ಬಿಡು, ಹೆಂಗ್ ಮಾಡ್ತಾರೆ ಹಿಂಗೆಲ್ಲ ಅಯ್ಯೋ ಅಂತ ಇವಾಗ ಗೊತ್ತಾಗ್ತಿದೆ. ಸೊ ಅದೇ ಬ್ರೋ, ಇವಾಗ ನಾನು ಮಾಡಿದೀನಿ ಅಂತ ಕ್ರಿಂಜಸ್ ಎಲ್ಲ ಮಾಡಿದೀನಿ, ಇಲ್ಲ ಅಂತ ಇಲ್ಲ, ತುಂಬಾ ಮಾಡಿದೀನಿ. ರೀಸೆಂಟ್ ಆಗೋ 18+ ಕಂಟೆಂಟ್ಸ್ ತುಂಬಾ ಮಾಡಿದೀನಿ. ನಾನು ಫಸ್ಟ್ ಫೇಮಸ್ ಆಗಿದ್ದ 18+ ಕಂಟೆಂಟ್ ಇಂದಾನೆ. ಬಟ್ ಅಷ್ಟು ವಲ್ಗ್ಯಾರಿಟಿ ಇರಲ್ಲ, ಸೈಲೆಂಟ್, ಇವಾಗ ನಾಲೆಜಬಲ್ 18+ ಆಗಿರುತ್ತೆ. ಕೆಲವೊಂದು ಮಾಡಿದೀನಿ. ಸೊ ಇವಾಗ ಏನಂದ್ರೆ, ಸೊ ಮಾಡಿದೀನಿ, ಮಾಡಿ ಇವಾಗ ರೀಚ್ ಹೆಂಗಿರುತ್ತೋ ಅದಕ್ ತಕ್ಕಂತ ನಾವು ಚೇಂಜ್ ಆಗ್ಬಿಡ್ಬೇಕು. ಅಬ್ಸಲ್ಯೂಟ್ಲಿ. ಮತ್ತೆ ನನ್ಗೆ ಒಂದು ಅಂದ್ರೆ ಈ ತರ ಮಾಡ್ಕೊಂಡ್ ಬರ್ತಾ ಇದ್ರಿ, ಸಿನಿಮ್ಯಾಟಿಕ್ ಸ್ಟೈಲ್ ನಲ್ಲಿ, ಪ್ಲಸ್ ಕೆಲವು ಕ್ರಿಂಜ್ ಕಂಟೆಂಟ್ಸ್ ಮಾಡ್ಕೊಂಡ್ ಬರ್ತಾ ಇದ್ರಿ. ಇದ್ದಕ್ಕಿದ್ದಂಗೆ ಹಿಂಗೆ ಅಂದ್ರೆ ಅದಕ್ಕೆ ಡೆಡ್ ಆಪೋಸಿಟ್ ನೀವು ಮಾಡ್ತಾ ಇರೋದು, ಈಗ ಮಾಡ್ತಾ ಇರೋದು ಅದು ಡೆಡ್ ಆಪೋಸಿಟ್. ಕರೆಕ್ಟ್. ಹೆಂಗೆ ಅದು ಆ ಒಂದು ಚೇಂಜಸ್ ಏನಕ್ಕೋಸ್ಕರ ಆಗಿದ್ದು, ಅಥವಾ ಬೇಡಪ್ಪ ಈ ಸವಾಸ ಬೇಡ, ಈ ತರ ಎಲ್ಲ ಬೇಡ, ಹಿಂಗ್ ಬೇರ್ಬೇಕು ಅಂತ ಏನಾದ್ರು ಮಾಡಿದ್ರ, ಅಥವಾ ಏನಾದ್ರು ಯಾರಾದ್ರೂ ಇನ್ಸ್ಪೈರ್ ಅದಕ್ಕೂ? ಇಲ್ಲ, ಈ ಇನ್ಸ್ಪೈರ್ ನನಗೆ 18+ ಕಂಟೆಂಟ್ ಆಗ್ಲೂ ಸರಿ, ಇವಾಗ ನಾನ್ ಮಾಡ್ತಿರೋದು ಈ ಕಾನ್ಸ್ಪಿರಸಿ ಥಿಯರಿ, ಹಿಸ್ಟ್ರಿ ಬಗ್ಗೆ ಕಂಟೆಂಟ್ ಆಗಿರೋ ಸರಿ, ಯಾರು ಇನ್ಸ್ಪೈರ್ ಆಗಿ ನಾನು ತಗೊಂಡಿಲ್ಲ. ಯಾಕಂದ್ರೆ ನಾನು ಫಸ್ಟ್ 18+ ಕಂಟೆಂಟ್ ಸ್ಟಾರ್ಟ್ ಮಾಡಿದಾಗ ನನಗ್ ಬಂದು ಹುಕ್ ಪಾಯಿಂಟ್ ಗಳು ಸಿಕ್ತಿತ್ತು.
ಏನ್ ಬ್ರೋ ಅದು ಹುಕ್ ಪಾಯಿಂಟ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ವಿಷಯ, ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ವಿಡಿಯೋ ಮಾಡಿರ್ತೀನಿ ಮೆಡಿಕಲ್ ಶಾಪ್ ಅಲ್ಲಿ ಹೋಗಿರೋ ಒಂದು ವಿಡಿಯೋ ಮಾಡಿರ್ತೀನಿ. ಅದೇ ಈ ತರ